ಬಾದ್ರಾಯನಪುರ ಗಲಾಟೆ ಪ್ರಕರಣದ ವಿಚಾರವಾಗಿ ತಪ್ಪಿತಸ್ಥರನ್ನ ಒದ್ದು ಒಳಗಡೆ ಹಾಕಿ ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರು ಹಾಗೆಯೇ ಪೊಲೀಸ್ ಕಮಿಷನರ್ಗೆ ಸಿಎಂ ಈ ಸೂಚನೆ ಕೊಟ್ಟಿರೋದು. ಬಾದ್ರಾಯನಪುರ ಗಲಾಟೆ ಪ್ರಕರಣದ ವಿಚಾರವಾಗಿ ಇದೀಗ ಸಿಎಂ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ತಪ್ಪಿತಸ್ಥರು ಯಾರೇ ಇದ್ರೂ ಪರವಾಗಿಲ್ಲ, ಅವರನ್ನ ಒದ್ದು ಒಳಗಡೆ ಹಾಕಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಗೃಹ ಸಚಿವರು ಹಾಗೆಯೇ ಪೊಲೀಸ್ ಕಮಿಷನರ್ಗೆ ಈ ಸೂಚನೆ ಕೊಟ್ಟಿದ್ದಾರೆ. ತುರ್ತಾಗಿ ಒಂದು ಸಭೆಯನ್ನ ಕೂಡ ನಡೆಸಿದ್ದಾರೆ. ನಿನ್ನೆ ಮಧ್ಯರಾತ್ರಿನೇ ಗಲಾಟೆ ಆಗ್ತಾ ಇದ್ದಂತೆ ಸಭೆಯನ್ನು ನಡೆಸಿದ್ದಾರೆ. ಬಿಎಸ್ವೈ ಇಂಥ ಕೃತ್ಯ ಎಸಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ, ಶಿವಾಜಿನಗರ ಸೇರಿದಂತೆ ಮುಸ್ಲಿಂ ಪ್ರದೇಶದಲ್ಲಿ ಇನ್ನಷ್ಟು ಸೆಕ್ಯೂರಿಟಿ ಟೈಟ್ ಮಾಡಿ ಅಂತ ಹೇಳಿದ್ದಾರೆ. ಬಿಗಿ ಬಂದೋಬಸ್ತ್ ಕೈಗೊಳ್ಳಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೆ ಸಿಎಂ ಬಿಎಸ್ವೈ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಲಾಟೆ ಆಗ್ತಾ ಇದ್ದಂತೆ ಸರ್ಕಾರ ಇದೀಗ ಎಚ್ಚೆತ್ತುಕೊಂಡಿದೆ. ಮಧ್ಯರಾತ್ರಿನೇ ಬಿಎಸ್ವೈ ಸಭೆ ಮಾಡಿ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಾರೇ ಈ ತಪ್ಪು ಮಾಡಿದ್ರೂ ಕೂಡ ಪ್ರಭಾವ ಇದೆಲ್ಲ ಮ್ಯಾಟರ್ ಆಗಲ್ಲ. ಯಾರು ಬೆಂಬಲಕ್ಕೆ ನಿಂತಿದ್ದಾರೆ ಅದನ್ನು ನೋಡಬೇಡಿ, ತಪ್ಪು ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ಒದ್ದು ಒಳಗಡೆ ಹಾಕಿ ಅಂತ ಹೇಳಿದ್ದಾರೆ. ಮತ್ತೆ ಮುಸ್ಲಿಂ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆ ಕೊಡಿ, ಶಿವಾಜಿನಗರ ಸೇರಿದಂತೆ ಮುಸ್ಲಿಂ ಪ್ರದೇಶದಲ್ಲಿ ಇನ್ನಷ್ಟು ಭದ್ರತೆಯನ್ನ ಕೈಗೊಳ್ಳಿ, ಬಿಗಿ ಬಂದೋಬಸ್ತ್ ಮಾಡಿ ಅಂತ ಗೃಹ ಸಚಿವರಿಗೆ ಸೂಚನೆಯನ್ನ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಈ ಗಲಾಟೆ ವಿಷಯವಾಗಿ 54 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಶಾರ್ಟ್ಲಿ ಅವರನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಆಗ್ಲೇ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ರು. ಇನ್ನುಳಿದಂತ 50 ಜನರಿಗೋಸ್ಕರ ಸದ್ಯಕ್ಕೆ ಸರ್ಚ್ ಮಾಡ್ತಾ ಇದ್ದಾರೆ.